ಇನ್ನು ಈ ರೀತಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಿಎಂ ಹೆಸರು ಹೇಳಿ ಡಿಸಿಎಂ ಹೆಸರು ಹೇಳಿ ಅಂತ ಏನು ಒತ್ತಡ ಹಾಕ್ತಾ ಇದ್ರು. ಕಂಪ್ಲೇಂಟ್ ಏನಾಗಿತ್ತು, ಈಗ ಇಡಿ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ಗೆ ತಡೆ ಕೊಟ್ಟಿದೆ ಹೈಕೋರ್ಟ್. ಇಬ್ಬರು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇಬ್ಬರು ಅಧಿಕಾರಿಗಳ ಹೆಸರನ್ನು ಕೂಡ ಹೇಳಿದ್ರು ದೂರಲ್ಲಿ. ಈಗ ಎಫ್ಐಆರ್ಗೆ ತಡೆ ಕೊಟ್ಟಿದೆ ಹೈಕೋರ್ಟ್. ಸಿಎಂ ಡಿಸಿಎಂ ಹೆಸರು ಹೇಳೋದಕ್ಕೆ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕಿದ್ದ ಆರೋಪ. ವಾಲ್ಮೀಕಿ ನಿಗಮದ ಮಾಜಿ ಎಂಡಿ ಕಲ್ಲೇಶಪ್ಪ ಅವರ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಇಡಿ. ಈಗ ಇಡಿ ವಿರುದ್ಧದ ಎಫ್ಐಆರ್ಗೆ ತಡೆಯನ್ನು ಕೊಡಲಾಗಿದೆ. ಒಂದು ಸ್ವಲ್ಪ ಮಟ್ಟಿಗೆ ಈಗ ಇದು ಸರ್ಕಾರಕ್ಕೆ ಹಿನ್ನಡೆ. ಬಟ್ ಸಾಮಾನ್ಯವಾಗಿ ಯಾವುದೇ ಸ್ವತಂತ್ರ ತನಿಖಾ ಸಂಸ್ಥೆಗಳ ವಿರುದ್ಧ ಈ ಥರ ದೂರು ಕೊಡ್ತಾ ಹೋದರೆ ಅದನ್ನು ಮಾನ್ಯ ಮಾಡಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಈಗ ಎಫ್ಐಆರ್ಗೆ ಸ್ಟೇ ಕೊಡುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಅಭಿಪ್ರಾಯ ಏನಾಗಿತ್ತು, ಇವತ್ತು ಮುಂದೇನಾಗ್ಬೋದು ಅಂತ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸಿದಂತ ಹೈಕೋರ್ಟ್ ಒಂದಷ್ಟು ಮಾಹಿತಿಗಳನ್ನ ಮತ್ತು ಒಂದಷ್ಟು ಅಭಿಪ್ರಾಯಗಳನ್ನ ಹೊರ ಹಾಕಿರುವಂತದ್ದು. ಯಾಕಂದ್ರೆ ಯಾವ್ದಾದ್ರು ಒಂದು ತನಿಖಾ ಸಮಸ್ಯೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತವನು ಅಥವಾ ಮಾಹಿತಿದಾರ ಏನಿರ್ತಾನೆ ಆತನನ್ನ ಕರೆದು ಮಾಹಿತಿಯನ್ನ ಪಡ್ಕೊಳ್ಳೋ ಸಂದರ್ಭದಲ್ಲಿ ಆ ಅಧಿಕಾರಿಗಳ ವಿರುದ್ಧ ಏನಾದ್ರೂ ಹೇಳಿಕೆಗಳನ್ನ ಕೊಟ್ರೆ ಅಥವಾ ಆ ಅಧಿಕಾರಿಗಳ ವಿರುದ್ಧ ಈ ರೀತಿಯಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡಿದ್ರೆ ಯಾವೊಬ್ಬ ಅಧಿಕಾರಿಯು ಕೂಡ ತನಿಖೆಯನ್ನ ಮಾಡಲ್ಲ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಈ ರೀತಿಯಲ್ಲಿ ತನಿಖಾ ಸಂಸ್ಥೆಗಳ ತಿಕ್ಕಾಟಗಳೇನಿರುತ್ತೆ ಆ ತಿಕ್ಕಾಟಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬರಬೇಕು. ಜೊತೆಗೆ ಹೇಳ್ತಾರೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಒಂದು ಆರೋಪವನ್ನ ಮಾಡಿದ್ರು. ಏನ್ ಕಲ್ಲೇಶ್ ಅವರನ್ನ ಇಡಿ ಅಧಿಕಾರಿಗಳು ಕರೆಸಿ ಬೆದರಿಕೆನ ಹಾಕ್ತಾರೆ ಮತ್ತು ಸಿಎಂ ಹೆಸರನ್ನ ಹೇಳ್ಬೇಕು ಅಂತೇಳಿ ಪದೇ ಪದೇ ಒತ್ತಡವನ್ನ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಆತ ಭಯ ಬಿದ್ದು ಈ ರೀತಿ ದೂರನ್ನ ಕೊಟ್ಟಿದ್ದಾನೆ ಅಂತೇಳಿ ಹೇಳಿರಂತದ್ದು. ಆ ರೀತಿ ಏನಾದ್ರು ಇದ್ರೆ ಇಸಿಆರ್ ಅನ್ನ ಚಾಲೆಂಜ್ ಮಾಡಿ ಅದನ್ನ ಬಿಟ್ಟು ಆರೋಪಿಗಳ ಸ್ಥಾನದಲ್ಲಿದ್ದಂಥವ್ರು ಈ ರೀತಿಯಲ್ಲಿ ಏನೋ ಅಧಿಕಾರಿಗಳ ಮೇಲೆ ಆರೋಪ ಮಾಡುವಂಥದ್ದು ಸರಿಯಲ್ಲ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ತನಿಖೆಗೆ ತಡೆ ಏನಿದೆ ತಡೆಯನ್ನ ಕೊಡ್ತೀನಿ ಮತ್ತು ಇದಕ್ಕೆ ಅಬ್ಜೆಕ್ಷನ್ ಅನ್ನ ಹಾಕ್ಬೇಕು, ಅದನ್ನ ಮುಂದಿನ ತಿಂಗಳು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿ ಅಂತೇಳಿ ಈಗ ತನಿಖೆಗೆ ತಡೆಯನ್ನ ಕೊಟ್ಟಿರುವಂತದ್ದು. ಫೈನ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಿಜ, ಈ ತರ ಎಲ್ಲ ಇಡಿ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡ್ತಾ ಹೋದ್ರೆ ನಾಳೆ ದಿನ ಯಾವ ಅಧಿಕಾರಿ ಬರ್ತಾರೆ ಇದನ್ನ ಮಾಡೋದಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ? ಆಗಲ್ಲ. ಕೋರ್ಟ್ ಅಭಿಪ್ರಾಯ ಕರೆಕ್ಟ್ ಅದು.